ಕೊಪ್ಪಳದಲ್ಲಿ ಮತ್ತೆ ಆಕ್ಟಿವ್ ಆದ ವಿಕೃತಕಾಮಿ ಮಹಿಳೆಯರ ಒಳ ಉಡುಪುಗಳೇ ಈತನ ಫೇವರೇಟ್. ಕೊಪ್ಪಳದಲ್ಲಿ ಮತ್ತೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಆಕ್ಟಿವ್ ಆಗಿದ್ದಾನೆ. ಇಷ್ಟು ದಿನ ಸೈಲೆಂಟ್ ಇದ್ದವನು ಮತ್ತೆ ಆತನ ಕಣ್ಣು ಮಹಿಳೆಯರ ಇನ್ನರ್ ವೇರ್ ಮೇಲೆ ಬಿದ್ದಿದೆ ಕಣ್ರಿ. ಆತನಿಗೆ ವಿಚಿತ್ರ ಚಟ. ಆತನೊಬ್ಬ ಕಳ್ಳನಾದ್ರೂ ಆತ ಕದಿಯೋದು ಒಳ ಉಡುಪುಗಳು ಮಾತ್ರ. ಹಾಗಂತ ಪುರುಷರ ಒಳ ಉಡುಪು ಕದಿಯೋದಿಲ್ಲ. ಆತ ಏನಿದ್ರು ಮಹಿಳೆಯ ಒಳ ಉಡುಪುಗಳನ್ನ ಮಾತ್ರ ಕದಿಯೋದು. ಈಗ ಮತ್ತೆ ಆತ ಒಳ ಉಡುಪುಗಳನ್ನ ಕದಿಯುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಕಂಡು ಬಂದಿದೆ. ಗಂಗಾವತಿಯಲ್ಲಿ ಮತ್ತೆ ಆಕ್ಟಿವ್ ಆದ ಸೈಕೋ ಮಹಿಳೆಯರ ಒಳ ಉಡುಪಿನ ಹಿಂದೆ ಬಿದ್ದ ಚೋರ. ಕಳೆದ 3-4 ದಿನಗಳಿಂದ ಮತ್ತೆ ಉಮೇಶ್ ರೆಡ್ಡಿ ಆಕ್ಟಿವ್ ಆಗಿದ್ದಾನೆ. ಅದರಲ್ಲೂ ಪ್ರತಿಷ್ಠಿತ ಶ್ರೀಮಂತ ಮಹಿಳೆಯರ ಕಾಂಪೌಂಡ್ ಗಳನ್ನ ಹಾರ್ತಾನೆ. ಅಲ್ಲಿನ ಒಳ ಉಡುಪುಗಳನ್ನ ಕದಿಯುತ್ತಿದ್ದಾನೆ. ಮನೆಯ ಹೊರಗೆ ಒಣಗಲು ಹಾಕಿದ ಮಹಿಳೆಯರ ಒಳ ಉಡುಪುಗಳನ್ನ ಕದ್ದು ಪರಾರಿಯಾಗ್ಬಿಡ್ತಾನೆ. ಆತನಿಗೆ ಅದೇನೋ ಹುಚ್ಚು. ಆ ಒಳ ಉಡುಪುಗಳಂದ್ರೆ ಏನೋ ಆಸೆ. ಇಷ್ಟು ದಿನ ಸೈಲೆಂಟ್ ಇದ್ದವನು ಮತ್ತೆ ಮಹಿಳೆಯರ ಒಳ ಉಡುಪನ್ನ ಕದಿಯೋದಕ್ಕೆ ಆರಂಭ ಮಾಡಿದ್ದಾನೆ. ಆದ್ರೆ ಈ ವಿಕೃತ ಮನಸ್ಸಿನ ವ್ಯಕ್ತಿಯನ್ನ ಬಂಧಿಸುವಂತೆ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂವರೆಗೂ ಈತನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಹಿಳೆಯರು ಒಳ ಬಟ್ಟೆ ಹಾಕಿದ ಮನೆಗಳ ಕಾಂಪೌಂಡ್ ಹಾರಿ ಆತ ಬರ್ತಿದ್ದಾನೆ. ಯಾರ ಭಯವೂ ಇಲ್ಲದೆ ಒಳ ಉಡುಪುಗಳನ್ನ ಕದ್ದು ಅಲ್ಲಿಂದ ಪರಾರಿಯಾಗ್ಬಿಡ್ತಾನೆ. ಆದ್ರೆ ಈತನೊಬ್ಬ ಮಾನಸಿಕ ರೋಗಿ ಇರಬೇಕೆಂದು ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. ಬೇಗ ಇಂಥ ವ್ಯಕ್ತಿಗಳನ್ನ ಬಂಧಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಇಂಥ ಸಾಕಷ್ಟು ಮನೆಗಳಿಗೆ ಮಹಿಳೆಯರ ಬಟ್ಟೆ ಕಣ್ಮರೆಯಾಗಲಿವೆ. ಆ ಸೈಕೋಗಳು ಇವತ್ತು ಬಟ್ಟೆ ಕದಿಯುತ್ತಾರೆ, ಮುಂದೊಂದು ದಿನ ಏನ್ ಮಾಡ್ತಾರೆ ಅನ್ನೋದು ಹೇಳೋಕೆ ಆಗಲ್ಲ ನೋಡಿ. ಹೀಗಾಗಿ ಪೊಲೀಸರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.